ಮಾತಾಡಕ್ ಬಿಡಿ. ಅವ್ರು ಏನು ನೋಡಿ ಅವರ ಒಂದು ಸಭಾನಾಯಕರ ನೀವು ಸುಮ್ಮನೆ ನೀವು ಸೈಲೆಂಟ್ ಆಗಿರಿ. ಒಂದು ನಿಮಿಷ ರೀ, ಅವ್ರು ಏನ್ ಹೇಳ್ತಾರೆ ನೀವು ಸೈಲೆಂಟ್ ಆಗಿರಿ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಆಯ್ತು ರೀ, ಕೇಳಕ್ ಬಿಡಿ. ಅವ್ರಿಗೆ ಹೇಳಕ್ ಬಿಡಿ, ಅವ್ರಿಗೆ ಹೇಳಕ್ ಬಿಡಿ, ಅವ್ರಿಗೆ ಹೇಳಕ್ ಬಿಡಿ. ಬಾದರ್ಲಿ 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 ಏರಿ ಅವ್ರಿಗೆ ಬಿಡಿ. ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ ಜಗದಾಗ ಕೊಡ್ರಿ, ನಿಮ್ ಜಗದಾಗ ಕೊಡ್ರಿ, ನಿಮ್ ಜಗದಾಗ ಕೊಡಿ. ಯಾವ ಕಟ್ತಗೋಬಾರ್ದು, ಏನು ಕಟ್ತಗೋಬಾರ್ದು. ನೀವು ಕೂತ್ಕೋರಿ, ಅಲ್ಲಿ ನಿಮ್ ಜಾಗ ಕೂತ್ಕೊಳ್ರಿ. ಅಲ್ಲಲ್ಲ, ಅವ್ರಿಗೆ ಕೇಳಕ್ಕಾರ ಬಿಡ್ಬೇಕಿಲ್ಲ. ಅವ್ರಿಗೆ ಕೇಳಕ್ ಸಲೀಮ ನೋಡಿ, ಇದು ಸರಿಯಲ್ಲ. ಅವ್ರು ಕೇಳಕ್ಕಾರ ಬಿಡ್ಬೇಕು. ಅಲ್ಲ, ಅವ್ರು ಕೇಳಕ್ಕಾರ ಬಿಡಿ. ಅವ್ರು ಏನು ಕೇಳ್ತಾರೆ ಕೂತ್ಕೊಳ್ಳಿ. ಕೇಳ್ತಾರೆ, ಈಗ ಹೇಳ್ತಾರ, ಅದನ್ನ ಕೇಳೋಣ. ಅದನ್ನ ಅದೇ ರೀ, ಅವ್ರಿಗೆ ಕೇಳಿ ನಾನೀಗ ಏನು ನಿಮ್ದು ಕೇಳಿ ಬಿಡಿ. ಅಲ್ಲಿ ನೀವು ಕೂತ್ಕೊಳ್ಳಿ ನಿಮ್ಮ ಜಾಗಕ್ಕೆ ಬಿಡಿ. ಕೇಳಕ್ ಬಿಡಿ, ಅವ್ರಿಗೆ ಕೇಳಕ್ ಬಿಡಿ, ಅವ್ರಿಗೆ ಕೇಳಕ್ ಬಿಡಿ, ಅವ್ರಿಗೆ ಕೇಳಕ್ ಬಿಡಿ. ಅವ್ರು ಹೇಳ್ತಾರ ಬಿಡಿ, ಕೇಳ್ತಾರ. ಮಾನ್ಯ ಸಭಾಪತಿಗಳೇ, ನಡೀತಾ ಇಲ್ಲ, ಏನಿಲ್ಲ, ಸುಮ್ಮನೆ ಸಿಟ್ಟಿಂಗ್ ಪೀಸ್ ತಗೊಂಡು ಹೊರಗಡೆ ಎಲ್ಲ ಮುಗಿತಾರೆ. ನಿಮ್ ಜಗದಾಗ ಕೂಡ್ತಿರಿಲ್ಲ, ನಿಮ್ಗೆ ನಮ್ಮ ಕ್ಷಮೆ ಕೇಳಿದ್ರೆ ಹೋಗ್ತೇವೆ. ಕುತ್ಕೊಳ್ಳಿ, ಸುಮ್ಮಿರಿ, ಮಾತಾಡ್ಬೇಡಿ, ಸುಮ್ಮಿರಿ. ಹೇಳಿವ್ರೆ ಮಾನ್ಯ ಸಭಾಪತಿಗಳೇ, ಕೇಳಿ 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 ಮಾನ್ಯ ಸಭಾಪತಿಗಳೇ, ಈ ರೂಲ್ ಬುಕ್ ಪ್ರಕಾರ ನಡ್ಕೊಂಡಿದ್ದಿದ್ರೆ, ರೂಲ್ ಬುಕ್ ಪ್ರಕಾರ ನಿನ್ನೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದ್ರ ಪ್ರಕಾರ ನಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಇದಕ್ಯಾಕೆ ರೂಲ್ ಬುಕ್ ಕೇಳಿದೆ. ಆದ್ರೆ ನಾವು ನಿನ್ನೆಯಿಂದ ಹೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ಹೇಳ್ರಿ, ಇದ್ರ ಬಗ್ಗೆ ಹೇಳ್ಬಿಡಿರಿ. ನೀವು ಸುಮ್ಮನೆ ಬೆಳೆಸ್ತೀರಲ್ಲ. ಆದ್ರೆ ನಾನು ಹೇಳೋದೇನು, ನಿಮ್ಮ ಪೀಠಕ್ಕೆ ಏನಾದ್ರು ಬಿಡಿರಿ, ಇದನ್ನ ಹೇಳ್ರಿ. ನೀವು ಇದರಿಂದ ಈ ಪುಸ್ತಕ ನಾನು ಅಪಮಾನ ಮಾಡಿದ್ದೆ. ಹರಿದ ಬಗ್ಗೆ ಹೇಳಿ, ಇದು ಹರಿದ ಬಗ್ಗೆ ಹೇಳಿ. ಈಗ ಪೀಠಕ್ಕೆ ನಾನು ಅಪಮಾನ ಮಾಡಿಲ್ಲ. ಕೇಳ್ರಿ, ಕೇಳಿ, ಅವ್ರು ಮಾತಾಡಕ್ ಬಿಡಿ. ನಾನು ಪೀಠಕ್ಕೆ ಅಪಮಾನ ಮಾಡಿಲ್ಲ, ಸದನಕ್ಕೆ ಅಪಮಾನ ಮಾಡಿಲ್ಲ, ಸಂವಿಧಾನಕ್ಕೆ ಅಪಮಾನ ಮಾಡಿಲ್ಲ. ಆದ್ರೆ ಒಂದು ಸಮಯ ನೀವೇನಾದ್ರೂ ಅದನ್ನು ಮಾಡಬಾರ್ದಾಗಿತ್ತು ಅನ್ನೋದಾದ್ರೆ ಅವ್ರು ಮಾತಾಡಕ್ಕೆ ಬಿಡುದಿಲ್ಲ. ಏನ್ ಮಾಡ್ಬೇಕು ನಾವು? ಕೇಳಾಕತ್ತಾರ ಅವ್ರು. ಈಗ ನಾನು ವಿರೋಧ ಪಕ್ಷ ಗೌಡ ಕೇಳ್ರಿ, ವಿರೋಧ ಪಕ್ಷ ನಾಯಕರು ಮಾತಾಡಕ್ಕೆ ಕೇಳ್ಯಾರ, ಕೊಟ್ಟಿನ ಪರ್ಮಿಷನ್ ಕೊಟ್ಟಿನ. ಅವ್ರ ಮಾತು ಕೇಳಿ ಆಮೇಲೆ ಮಾಡೋಣ. ಕೇಳಿ, ಅವ್ರ ಮಾತು ಕೇಳಿ ಕೇಳಿ ಮಾಡಿದ್ದೀನಿ. ಒಂದು ನಿಮಿಷ. ಈಗ ಮಾಡಿ, ಸ್ವಲ್ಪ ವಿಷಾದ ವ್ಯಕ್ತಪಡಿಸ್ತೇನೆ ಪೀಠಕ್ಕೆ ಅಷ್ಟೇ, ಪೀಠಕ್ಕೆ ಅಷ್ಟೇ. ಗೂಂಡಾಗಳನ್ನು ಹೊರಗಾಕಿ, ಗೂಂಡಾಗಳನ್ನು ಹೊರಗಾಕಿ, ಗೂಂಡಾಗಳನ್ನು ಹೊರಗಾಕಿ, ಗೂಂಡಾಗಳನ್ನು ಹೊರಗಾಕಿ.
ಕೂಡ್ರಿ ಅವ್ರು ಕೂಡ್ರಿ 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 ಸುಳ್ಳು ಹೇಳಿದ ಸಚಿವರಿಗೆ ಈಗ ಒಂದು ನಿಮಿಷ ರಾಷ್ಟ್ರಪತಿಗೆ ದ್ರೋಹ ಮಾಡಿದ ನಾಯಕ ಹೊರಗಾಕ್ರಿ ಅವನ ನಾಯಕರೇ ಗೂಂಡಾಗಳನ್ನು ಹೊರಗೆ ಹಾಕಿ ಪ್ರಕಾಶ್ ನಾಯಕರೇ ಬಿಡ್ರಿ ಬುದ್ಧಿಗೆ ಒಂದು ನಿಮಿಷ ಈಗ ಈಗ ವಿರೋಧ ಪಕ್ಷ ನಾಯಕರೇ ನಮ್ಮ ಇರುವಂಥ ಈ ನಮ್ಮ ನಿಯಮದ ಬುಕ್ಗಳನ್ನು ನೀವು ಹರಿದಾಕೋದು ಸರಿಯಾದ ಕ್ರಮ ಅಲ್ಲ. ದಯಮಾಡಿ ಅದರ ಸಲುವಾಗಿ ತಾವು ವಿಷಾದವನ್ನು ವ್ಯಕ್ತಪಡಿಸಿ. ಮಾನ್ಯ ಸಭಾಪತಿಗಳೇ, ನಾನು ನಿನ್ನೆಯಿಂದ ಕೇಳ್ತಾ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.